ನಾನು ಒಂದು 4 ದಶಕಗಳಿಂದ ನಾನು ಭಾರತ ದೇಶದ ಎಲ್ಲಾ ಭಾಷೆಯ ಮಾಧ್ಯಮಗಳ ಜೊತೆನೂ ಇದೆ. ಮಾರಿಕೊಂಡ ಮಾಧ್ಯಮ ಅನ್ನೋದು ಲೇವಡಿ ಮಾತ್ರ ಅಲ್ಲ, ನನ್ನ ನೋವು, ನನ್ನ ಆತಂಕ ಕೂಡ. ಯಾಕಂದ್ರೆ ಸಾಕಷ್ಟು ಜನ ಗೆಳೆಯರಿದ್ದಾರೆ, ನನಗೆ ಫೋನ್ ಮಾಡ್ತಾರೆ, ಪ್ರಕಾಶ್ ನಿಮ್ಮ ಬಗ್ಗೆ ಬರೆಯಕ್ಕಾಗಲ್ಲ, ನಮ್ಮ ಅಸಹಾಯಕತೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಾಲೀಕರು ಬರೆಯಕ್ ಬಿಡಲ್ಲ. ನನಗೆ ಅರ್ಥ ಆಗತ್ತೆ. ಇದು ಟ್ರಾಜಿಡಿ ಆಫ್ ದಿಸ್ ಕಂಟ್ರಿ. ಇವತ್ತು ಯಾವ ಮಾಧ್ಯಮ ತೆಗೆದ್ರು ಅದು ಯಾರಿಗೆ ಸೇರಿದ್ದು ಅಂತ ಗೊತ್ತಾಗುವಷ್ಟಾಗಿದೆ. ಅವರುಗಳು ನನ್ನ ಮೇಲೆ ಮಾಡೋ ಹಲ್ಲೆ ನನಗೆ ಗೊತ್ತಿದೆ. ಇವಾಗ ಈ ಕೇಸ್ನಲ್ಲಿ ಕೆಲವು ಕಡೆ ಒಂದು ರಿಪೋರ್ಟ್ ಬರುತ್ತೆ, ಕೆಲವು ಕಡೆ ಇದನ್ನ ಇನ್ನೊಂದು ತರ ಕೇಳ್ತಾರೆ. ಪ್ರಕಾಶ್ ರೈ ಅವರೇ ಚಿನ್ನಯ್ಯ ಹೀಗೆ ಹೇಳಿದ್ದಾರೆ, ಇದಕ್ಕೂ ನಿಮಗೂ ಏನು ಸಂಬಂಧ ಅನ್ನೋದು ನನಗೆ ಮಾಧ್ಯಮ. 200 ಕೋಟಿ ಬುರ್ಡೆ ಗ್ಯಾಂಗ್ ಎಷ್ಟು ತಿಂದಿರಬೇಕು ಇವನು ಹಿಂದೂ ವಿರೋಧಿ ಇರೋದಿಲ್ಲ, ಅದು ಮಾಧ್ಯಮ ಅಲ್ಲ ನನಗೆ. ಅದು ಅದ್ರ ಹಿಂದೆ ಬೇರೆ ಏನಾರ ಇದೆ, ಆ ಥರ ಪ್ರಶ್ನೆ ಕೇಳಿದ್ರೆ ಅಂಥವ್ರಿಗೂ ಅಂತ. ನಿಮಗೆ ಪ್ರೆಸ್ ಕ್ಲಬ್ ಅಲ್ಲಿ ನಾನು ಕಳಿಸಿರೋ ಇನ್ವೈಟ್ ನಲ್ಲಿ ಈ ಮಾತಿಲ್ಲ, ಆದ್ರೆ ಜಾಲತಾಣದಲ್ಲಿ ಮಾಧ್ಯಮಗಳಿವೆ ಮಾರ್ಕೊಂಡ್ರು. ನಾನು ಜಾಲತಾಣಗಳಲ್ಲಿ ಹಾಕಿದಾಗ ನಾನು ಅಲ್ಲಿ ಹಾಕ್ತೀನಿ ಆ ಕೊಂಕನ್ನ. ಬಟ್ ನಿಮಗೆ ನಾನು ಅಫಿಷಿಯಲ್ ಆಗಿ ಈ ಪ್ರೆಸ್ ಕ್ಲಬ್ ನಲ್ಲಿ ಬುಕ್ ಮಾಡಿದಾಗ ಮತ್ತು ಇಲ್ಲಿರುವ ವಾಟ್ಸಪ್ ನಲ್ಲಿ ಇಲ್ಲಿರುವ ಮಾಧ್ಯಮ ಮಿತ್ರರಿಗೆ ಮೆಂಬರ್ಸ್ಗೆ ಕಳಿಸಿದಾಗ ಆ ಮಾತಿಲ್ಲ. ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ ಅದ್ರ ಬಗ್ಗೆ. ನನಗೆ ಅದ್ರ ಬಗ್ಗೆ ಇಲ್ಲ. ಐ ಹ್ಯಾವ್ ಕಾಲ್ಡ್ ಬಂಧುಗಳೇ, ನನ್ನ ಮಿತ್ರರೇ, ಬಾಂಧವರೇ ಅಂತ ಹೇಳಿದ್ರು. ಬಟ್ ನಾನು ಜಾಲತಾಣದಲ್ಲಿ ಹೋದಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿಕೊಟ್ಟ ಮಾಧ್ಯಮಗಳಿವೆ, ಅವ್ರಿಗೂ ನಾನು ಉತ್ತರ ಕೊಡಬೇಕಾಗಿದೆ. ಯಾರು ಒಂದು, ಯಾಕಂದ್ರೆ ಇವಾಗ ಅವನು ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ, ಧರ್ಮಸ್ಥಳ ಪ್ರಕಾರ ನಡೆದಿದೆ, ಅವನು ನನ್ನ ಹೆಸರು ಹೇಳಿದ್ದಾನೆ, ಅದಕ್ಕೆ ನಾನು ಕರೆದಿದ್ದೀನಿ ಪ್ರೆಸ್ ಮೀಟ್. ಯಾಕಂದ್ರೆ ನಾನು ಉತ್ತರಿಸಬೇಕು, ಚಿನ್ನಯ್ಯ ಹೇಳಿದ್ದು ಸರಿನಾ, ಹೇಳಿದ್ದು ನಿಜಾನಾ, ಅದಕ್ಕೆ ಕೊಡಬೇಕು. ಆದ್ರೆ ನಾನು ಉತ್ತರ ಕೊಡೋದಕ್ಕೆ ಮುಂಚೆ ಕೆಲವು ಮಾಧ್ಯಮಗಳು ಇದಿದೆ ಅಂದಾಗ ನಾನು ಉತ್ತರ ಕೊಡಬೇಕಲ್ಲ. ಆಗ ಕೆಲವು ಮಾಧ್ಯಮಗಳು ಜಾಲತಾಣಗಳಲ್ಲಿ ಅದನ್ನು ತಿರುಚಿ ಇವನು ಹಿಂದೂ ವಿರೋಧಿ, ಇವನು ದ್ವಂದ್ವ ವ್ಯಕ್ತಿತ್ವ. ಸೊ ನಾನು ಮೊದಲು ಮಾಡಿರುವ ಮಾಧ್ಯಮಗಳಿಗೆ ಉತ್ತರ ಕೊಟ್ಟು ಆಧಾರದ ಮಾಧ್ಯಮಗಳಿಗೆ ಉತ್ತರನ ಕೊಡಬೇಕಾಗಿರೋದ್ರಿಂದ ನಾನು ಪ್ರೆಸ್ ಕ್ಲಬ್ ನಲ್ಲಿ ಕಳಿಸಿರೋ ಇನ್ವೈಟ್ ನಲ್ಲಿ, ಅಫಿಷಿಯಲ್ ಇನ್ವೈಟ್ ನಲ್ಲಿ, ಪ್ರೆಸ್ ಕ್ಲಬ್ ನಲ್ಲಿ ಇರುವ ಮೆಂಬರ್ಸ್ ಇರುವವರೆಗೆ ನಾನು ನೇರವಾಗಿ ಒಂದು ಮಿತ್ರರೇ ಅಂತಾನೆ ಕಳಿಸಿದೆ. ಆದ್ರೆ ನನ್ನ ಟ್ವಿಟರ್ ನಲ್ಲಿ ನನಗೆ ಬೇರೆ ಬೇರೆ ಮಾಧ್ಯಮದವರು ಅಟ್ಯಾಕ್ ಮಾಡ್ತಿರೋದ್ರಿಂದ ಅವ್ರಿಗೂ ಹೇಳ್ತೀನಿ, ನಿಮಗೂ ಬನ್ನಿ, ನೀವು ಬನ್ನಿ ಅಂತ ಅವ್ರು ಹೇಳ್ತೀನಿ. ಇದರಲ್ಲಿ ನಿಮ್ಮನ್ನ ವ್ಯಂಗ್ಯ ಮಾಡೋದು, ಲೇವಡಿ ಮಾಡೋದು ಅಲ್ಲ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ, ಅದನ್ನೇ ಅಲ್ಲ, ಸ್ಪೆಸಿಫೈ ಅರ್ಥ ಆಗತ್ರಿ ಯಾರು ಏನೇನ್ ಆಗ್ಬೇಕನ್ನೋದು. ಇರಿ ಇರಿ, ಯಾಕ್ರಿ ನಿಮ್ಗದು? ನೀವಲ್ಲ ತಾನೆ, ಬಿಡಿ ಬಿಡಿ, ನೀವಲ್ಲ ಅಂದ್ಮೇಲೆ ಬಿಡಿ. ನೀವು ಸುಮ್ಮನೆ ಈ ಕೊಂಕವಲ್ಲ. ಇವಾಗ ವಿಷಯಕ್ಕೆ ಹೋಗೋಣವಾ ಬೇಡ? ವಿಷಯಕ್ಕೆ ಹೋಗೋಣವಾ ಬೇಡವಾ? ನಿಮ್ಮ ಇಷ್ಟ. ನಿಮಗೆ ನಾನು ಕೊಡಬೇಕಾದ ಉತ್ತರ ಕೊಟ್ಟಾಯ್ತು ಅಷ್ಟೇ, ಅದೆಲ್ಲ ಕೊಡಕ್ಕಾಗಲ್ಲ. ಅಯ್ಯೋ ಪಾಪ, ಬೇಡ ರೀ, ಅವ್ರ ಕೆಲಸ ಕಳ್ಕೊಳ್ತಾರೆ, ಬೇಡ. ಧೈರ್ಯ ಅಲ್ಲ ರೀ, ನನಗೆ ಆತಂಕ, ನನಗೆ ಕಳಕಳಿ, ಅವರ ಅಸಹಾಯಕತೆ ನನಗೆ ಅರ್ಥ ಆಗುತ್ತೆ. ಅವ್ರು ನನ್ನ ಗೆಳೆಯರೇ, ಬೇಡ, ಅವ್ರ ಜೀವನ ನಾನು ಯಾಕೆ ಹಾಳು ಮಾಡಲಿ? ಬೇಡ, ನೀವು ಹೇಳೋದು ನಿಮ್ ಜೊತೆ ಜಗಳಕ್ಕೆ ಕೂತ್ಕೊಂಡು ಅವ್ರ ಜೀವನ ಹಾಳು ಮಾಡಕ್ ನಾನು ರೆಡಿ ಇಲ್ಲ. ಇದು ಎಲ್ಲ ಎಲ್ರಿಗೂ ಗೊತ್ತು. ಹಲೋ, ಮಾಡ್ತೀನಿ, ನನ್ನ ಇಷ್ಟ ನಾ ಮಾಡ್ತೀನಿ, ಅದಕ್ಕೆ ಉತ್ತರನೂ ಕೊಡ್ತೀನಿ. ಮುಗಿಸಿ ಹೋಗ್ತಾ ಹೋಗ್ತಾ ಬರುತ್ತೆ, ಕೇಳಿ, ಬರುತ್ತೆ ಸ್ವಾಮಿ, ಬರುತ್ತೆ ಸ್ವಾಮಿ. ಇದೆಲ್ಲ ಹೇಳ್ಬಾರ್ದು. ನೀವು ಕೇಳ್ದಂಗೆಲ್ಲ ಹೇಳಕ್ಕಾಗಲ್ಲ ಸ್ವಾಮಿ. ಇರಿ, ಇವಾಗ ಶುಡ್ ಬಿ ಕಂಟಿನ್ಯೂ. ನಾನು ಆನ್ಸರ್ ಕೊಟ್ಟಾಯ್ತು, ನನ್ನ ಆತಂಕ ಇದು. ದೇವನೂರು ಮಹಾದೇವರ ಮಾರಿಕೊಂಡವ್ರ ಕಥೆ ಇದೆ, ಓದಿ. ಇದು ಆತಂಕ, ಇದು ನೋವು, ಇದು ಅಸಹಾಯಕತೆ ನನ್ನ ದೇಶದಲ್ಲಿ ಹೀಗಿದೆ ಅಂತ. ಯಾಕಂದ್ರೆ ಇಷ್ಟು ವರ್ಷಗಳ ಜರ್ನಲಿಸ್ಟ್ಗಳನ್ನು ನೋಡಿದ್ದೀನಿ, ಮೊದಲು ಹೀಗಿರ್ಲಿಲ್ಲ. ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿರೋ ಹಾಗೆ ಇರಲಿಲ್ಲ. 180. ಸರಿ, ನಾನು ಉತ್ತರ ಕೊಟ್ಟಾಯ್ತು. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ, ಮುಂದಿನ ಪ್ರಶ್ನೆ ಹೋಗೋಣ. ಚಿನ್ನಯ್ಯನ ಹೇಳಿಕೆಗೆ ಹೋಗೋಣವಾ ಬೇಡವಾ? ಐ ಹ್ಯಾವ್ ಆಲ್ರೆಡಿ ಆನ್ಸರ್ಡ್. ಐ ಹ್ಯಾವ್ ಆನ್ಸರ್ಡ್. ನನ್ನ ಸರಿ ತಪ್ಪು ನೀವು ಡಿಸೈಡ್ ಮಾಡ್ಕೊಳ್ಳಿ, ಬರೀರಿ ಅದನ್ನ. ಮಾರಿಕೊಂಡ ಮಾಧ್ಯಮಗಳು ಅಥವಾ ಮುಂಗಡೆ ನೀವು ನಮ್ಮ ಆತಂಕ ಇದೆ, ನಮಗೆ ಈ ತರ ಇದೆ, ಆ ತರ ಇದೆ ಅಂತ ಹಾಕಿದ್ರೆ
ಅದು ಇಲ್ಲಿ ಹೇಳ್ತೀನಿ, ಅದು ಇಲ್ಲಿ ಹೇಳ್ತೀನಿ ರೀ. ಏನಾಗುತ್ತೆ ನನಗೆ, ನಿಮ್ಗಿಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನನ್ನಲ್ಲಿರುವ ಉತ್ತರವನ್ನು ಕೊಟ್ಟಾಗಿದೆ, ನಿಮಗೆ ಸಮಾಧಾನ ಇಲ್ಲದ್ರೆ ನಾನು ಏನ್ ಮಾಡಕ್ಕಾಗಲ್ಲ, ಅದನ್ನೇ ಬರೀರಿ. ನಾನೇ ಹಾಕೋದು, ಬೇರೆ ಯಾರು ಹಾಕಲ್ಲ, ನಾನೇ ಹಾಕೋದು. ಆ ತರ ಪೋಸ್ಟ್ ಹಾಕಕ್ ಸಾಧ್ಯ ನನ್ನಿಂದ ಮಾತ್ರ ಸಾಧ್ಯ. ನಾನು ಉತ್ತರ ಕೊಟ್ಬಿಟ್ಟೆ ಗುರು. ಹೌದು, ನಾನು ಉತ್ತರ ಕೊಟ್ಟಾಯ್ತು ನೋಡಿ. ನಾನು ಉತ್ತರವನ್ನು ಕೊಟ್ಟಾಗಿದೆ. ಆ ಉತ್ತರ ನಿಮಗೆ ಸಮಂಜಸವಾಗದಿದ್ದಲ್ಲಿ ಸಮಂಜಸ ಅಲ್ಲ ಅಂತ ನೀವು ಬರೀರಿ.